ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇದು ಒಳ್ಳೆಯದಲ್ಲ. ಮೊದಲ ಮನೆ ಗೆದ್ದು ಮಾರು ಗೆಲ್ಲಬೇಕು ಅಂತ ಗಾದೆ ಮಾತಿದೆ. ಅದಕ್ಕೆ ನಮ್ಮ ಜನರೇ ದುಃಖದಲ್ಲಿದ್ದಾಗ ಅವ್ರ ದುಃಖವನ್ನು, ಅವ್ರ ಕಣ್ಣೀರನ್ನು ಒರೆಸ್ಬೇಕಾಗಿರುವಂತಹದ್ದು ಸರ್ಕಾರದ ಆದ್ಯ ಕರ್ತವ್ಯ. ಅದರ ಅರ್ಥ ಬೇರೆಯವ್ರ ಕಣ್ಣೀರು ಒರೆಸಬಾರ್ದು ಅಂತ ಹಿಂಗೇನಲ್ಲ. ಬೇರೆಯವ್ರ ಕಡೆ ನಾವು ನೋಡೋಣ, ಆದ್ರೆ ಮೊದಲು ನಮ್ಮ ಸಮೀಪದಲ್ಲಿರುವಂತಹ, ನಮ್ಮ ಆಡಳಿತದ ಒಳಗಡೆ ಬರುವಂತಹ ಜನರನ್ನ ನಾವು ಅವರ ಕಷ್ಟವನ್ನ, ನೋವನ್ನು ನಿವಾರಿಸಿ ಆ ನಂತರ ನೆರೆ ರಾಜ್ಯಗಳಿಗೂ ಕೂಡ ನಮ್ಮ ಸಹಾಯ ಹಸ್ತವನ್ನು ನಾವು ಚಾಚಲಿಕ್ಕೆ ಏನು ತೊಂದರೆ ಇರೋದಿಲ್ಲ. ಅದಕ್ಕಾಗಿ ಮೊದಲು ನಾವು ನಮ್ಮ ರಾಜ್ಯದ ಜನರನ್ನ ಗಮನಿಸಬೇಕು ಅನ್ನುವಂತಹ ಕರೆಯನ್ನು ನಾವು ಸರ್ಕಾರಕ್ಕೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಯೊಂದು ಪಕ್ಷಕ್ಕೆ ಅದರದೇ ಆಗಿರುವಂತಹ ಒಂದು ಸಿದ್ಧಾಂತ, ವ್ಯವಸ್ಥೆ ಇರ್ತದ. ರಾಷ್ಟ್ರ ನಾಯಕರ ಹಿಡಿತದಲ್ಲಿ ಒಮ್ಮೊಮ್ಮೆ ಅವ್ರ ನಿಯಂತ್ರಣದಲ್ಲೂ ಕೂಡ ಸ್ಥಳೀಯ ಪಕ್ಷಗಳು ಕೆಲಸ ಮಾಡ್ತಾ ಇರ್ತವೆ. ಆ ಹಿನ್ನೆಲೆಯಲ್ಲಿ ಒಮ್ಮೊಮ್ಮೆ ಆಗ್ತಾ ಇರ್ತದೆ. ಆದರೆ ರಾಷ್ಟ್ರ ನಾಯಕರು ಹೇಳಿದ್ರು ಅಂದ ತಕ್ಷಣ ನಮ್ಮವರನ್ನು ಕಡೆಗಣಿಸಬೇಕು ಅಂತ ಏನು ಅರ್ಥ ಅಲ್ಲ. ಇಲ್ಲಿಯ ಪರಿಸ್ಥಿತಿಯನ್ನ ರಾಷ್ಟ್ರ ನಾಯಕರ ಗಮನಕ್ಕೆ ತಗೊಂಡು ಬಂದು ಅವರಿಗೆ ಕನ್ವಿನ್ಸ್ ಮಾಡಿ, ಮನವರಿಕೆ ಮಾಡಿ ಮೊದಲು ನಮ್ಮದನ್ನೇ ನಾವು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಸ್ಥಳೀಯ ಪಕ್ಷಗಳು ಆ ದಿಶೆಯಲ್ಲಿ ಕೆಲಸವನ್ನು ಮಾಡಬೇಕು, ಹೆಜ್ಜೆ ಹಾಕಬೇಕು. ಇದು ಟೀಕೆ ವೇಣುಗೋಪಾಲ್ ಅವರು ಹೇಳಿ ಈಗ ಬಾಗಲಕೋಟೆಯಾಗ ಹೆದ್ದಾರಿಗೆ ಹೊಂಟೈತಿ. ಕೇಂದ್ರ ಸರ್ಕಾರದವರು ತಮ್ಮ ಪರಿಹಾರ ಕೊಟ್ಟು ರಾಜ್ಯ ಸರ್ಕಾರದವರು ನಾವು ನಿವೇಶನ ಕೊಡ್ತೀವಿ ಅಂತ ಚುನಾವಣೆ 23 ಕೇರಳದಿಂದ ಅಕ್ರಮ ವಲಸಿಗಾರರಾಗಿ ಬಂದು 300 ಕುಟುಂಬದವ್ರನ್ನ ಅನಧಿಕೃತ ಶೆಡ್ ಅಂತ ತೆಗೆದ್ರೆ ಅಲ್ಲೊಬ್ಬ ಹೈಕಮಾಂಡ್ ಅದನ್ನ 2ನೇ ಸೂಪರ್ ಸಿಎಂ ವೇಣುಗೋಪಾಲ್ ಬಂದು ವಾರ್ನ್ ಮಾಡಿದ್ದಕ್ಕ ಅವ್ರಿಗೆ ಮನಿ ಕಟ್ಟಿ ಕೊಡ್ತಾರಂತ, ಪರಿಹಾರ ಕೊಡ್ತಾರಂತ. ಇಲ್ಲಿ ನ್ಯಾಷನಲ್ ಹೈವೇ ಬರ್ತದ, ಆ ಶೆಡ್ನಾಗ ವಾಸ ಮಾಡುವಂತವ್ರಿಗೆ ನಾವಿದ್ದಾಗ ಹೇಳಿದ್ದೆ 20x20 ಸೈಟ್ ಕೊಡ್ತೀನಿ ಇಲ್ಲೇ ಅಂತ ಹೇಳಿದ್ದೆ. ಆದ್ರೆ ಅವಾಗ ಅವ್ರು ತಗೊಳ್ಳಿಲ್ಲ. ಇವರು ಅಧಿಕಾರಕ್ಕೆ ಬರೋರು ನಾವು ನಿಮಗೆ 20x20 ಕೊಡ್ತೀನಿ ಅಂತ ಹೇಳಿ 2.5 ವರ್ಷಕ್ಕಿಂತ ಹೆಚ್ಚಾಗಿ ಹೋತು. 2.25 ವರ್ಷ ಆಯ್ತು, ಇನ್ನವರೆಗೂ ಅವ್ರಿಗೆ ಒಂದು ಏನು ಜಾಗ ಕೊಟ್ಟಿಲ್ಲ. ಮತ್ತೆ ಜನನು ಅಂತವ್ರನ್ನ ನಂಬ್ತಾರ, ಏನ್ ಮಾಡಕ್ಕಾಕತಿ? ಆ ದೃಷ್ಟಿಯೊಳಗೆ ಮೊದಲ ಈ ಸಂತ್ರಸ್ತರಿಗೆ ಈಗ 525ರವರೆಗೆ ನಾವು ಮಾಡಿದ್ವಿ ನಮ್ಮ ಸರ್ಕಾರ ಇದ್ದಾಗ. ಅದನ್ನ ವರ್ಷ ಒಂದೊಂದು ಕಮ್ಮಿ ಮಾಡಿ ಯಾರಿಗೆ ಈ 1600 ಎಕರೆ ಜಮೀನು 2018ರಿಂದ 23 ಅವ್ರ ಸರ್ಕಾರ ಇದ್ದಾಗ ತಗೊಂಡಾರ. ಅದನ್ನ ಡೆವಲಪ್ಮೆಂಟ್ ನಾವು ಬಂದಿನ ಚಾಲು ಮಾಡಿದ್ರೆ ಇನ್ನೂವರೆಗೂ ಅವ್ರಿಗೆ ಪರಿಹಾರ ಇಲ್ಲ, ಅವ್ರಿಗೆ ಹಕ್ಕುಪತ್ರ ಕೊಡಕ್ ತಯಾರಿಲ್ಲ. ಇದು ಬಹಳ ಅಸ್ವಸ್ಥ. ಅವ್ರ ಹೈಕಮಾಂಡ್ ಹೇಳಿದ್ದಕ್ಕೆ ಇದು ನಡಗಡ್ಡೆ ಆಗೈತೆ ಅಂತ ಹೇಳಿ ಕಿಲ್ಲಾದಾಗ ಸುಮಾರು 1100 ಮಂದಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ ನಾವು. ಅದ್ರ ಬಗ್ಗೆನೂ ಏನು ಇನ್ನೂ ಕ್ರಮ ಇಲ್ಲ. ಆದ್ರೆ ಅಲ್ಲಿ ಕೇರಳದವ್ರ ಬಗ್ಗೆ ಅಷ್ಟು ಚಿಂತೆ ಆಗ್ತದ ಅವ್ರಿಗೆ. ನಮ್ಮ ಕರ್ನಾಟಕದವ್ರ ಬಗ್ಗೆ ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಅಲ್ಲಿ ಜಾಗ, ಮನೆ, ಹೊಲ ಮನೆ ಕಳ್ಕೊಂಡವ್ರ ಬಗ್ಗೆ ವಿಶೇಷ ಅವ್ರಿಗೆ ಕಾಳಜಿ ಇಲ್ಲ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಮಾನದಲ್ಲಿ ಇದ್ರ ಬಗ್ಗೆ ಒಂದು ಹೋರಾಟ ರೂಪಿಸ್ತೀವಿ. 11 ಲಕ್ಷ ರೂಪಾಯಿ ಮನೆ ಕಟ್ಟಿ ಕೊಡ್ತಾರ. ನಿನ್ನೆ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತೋರ್ಸಾಕತ್ತಿದ್ದು, ಅದನ್ನ ಕೈಯಾಗ ಹಿಡ್ಕೊಂಡು ತೋರ್ಸಾಕತ್ತಾರ. ಅದನ್ನ ಅಂತವ್ರಿಗೆ 11 ಆ ರೀತಿ ಕಟ್ಟಿ ಕೊಟ್ರೆ ನಮ್ಮ ರಾಜ್ಯದವ್ರ ಗತಿ ಇದನ್ನೆಲ್ದಾಗ ಹುಟ್ಟಿದವ್ರಿಗೆ ನಾಚಿಕೆ ಆಗ್ಬೇಕು. ಇಂತ ಸರ್ಕಾರ ನಡೆಸೋದಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವರು. ಈಗ ಒಂದು ವ್ಯಾಲ್ಯೂಯೇಷನ್ ಮಾಡಿದಾರೆ ಹೆದ್ದಾರಿಯವರು. ಅದ್ರ ಪ್ರಕಾರ ಶೆಡ್ನವ್ರಿಗೆ ಕೆಲವೊಂದಿಷ್ಟು ಮಂದಿ ಬರೀ 2 ಲಕ್ಷ ರೂಪಾಯಿ, 1.5 ಲಕ್ಷ ಇನ್ನು ಚಿಲ್ಲರೆ ಅಮೌಂಟ್. ಅದ್ರ ಬಗ್ಗೆ ನಾವು ಮುಂದಿನ ದಿನಮಾನದಲ್ಲಿ ಪರಿಶೀಲನೆ ಮಾಡ್ತೀವಿ. ಓಕೆ, ಧನ್ಯವಾದ. ಸಾವಿರ ಪೈಕಿ ಅದಾರ. ಅವ್ರನ್ನೆಲ್ಲರೂ ತಪಾಸಣೆ ಹಿಂದಿ ಮಾಡ್ಕೊಂಡ್ರು, ಹಿಂದೂ ಆಗ್ಯದ. ಮತ್ತಿಂಥ ಕಳ್ಳ ಮಕ್ಕಳು ಸ್ವಾಮಿಗಳು
ಸನಾತನ ಧರ್ಮದ ಬಗ್ಗೆ ಮಾತಾಡುವಂತ ನೈತಿಕತೆ ಮೈಸೂರು ಅನ್ನೋದು ಇಟ್ಕೋಬಾರ್ದು ಹೆಸರು ಗುರು ಸಾಹು ದೈಜುಕಿ ಸಾಹು ಚಂಡವಾದ್ಮೆಯ ಅವ್ರಿಗೆ ಯಾಕೆ ಮಾತಾಡ್ತಾರೆ ಹಿಂದೂ ಪರವಾಗಿ ಮಾತಾಡ್ಲಕ್ಕೆ ಕ್ಯಾಮೆ ಹಾಕೋದು ಸನಾತನ ಧರ್ಮ ರಕ್ಷಣೆ ಮಾಡೋದು ಮುಸ್ಲಿಂ ಇಸ್ಲಾಂ ಮತ್ತು ಹಿಂಗಾಗಿ ಒಂದು ಸಾಧ್ಯ ಸಾಧ್ಯ ಅದ ಅವ್ರದ್ದು ತನಿಖೆ ಮಾಡಬೇಕು ಅವರ ವಸ್ತ್ರಗಳನ್ನೆಲ್ಲ ಭದ್ರವಾಗಿ ನಾವು ಕಟ್ಲಿಕ್ಕೆ ಆಗುವುದಿಲ್ಲ, ಸುಭದ್ರವಾಗಿ ಉಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಜಗತ್ತಿನ ಅನೇಕ ಷಡ್ಯಂತ್ರಗಳು, ಅನೇಕ ಶಕ್ತಿಗಳು ಈ ದೇಶವನ್ನು ಅಭದ್ರಗೊಳಿಸಬೇಕಂತದ್ದಾಗಿದೆ. ಯಾಕೆ ಜಗತ್ತಿನೊಳಗೆ ಭಾರತ ಇವತ್ತು ಆರ್ಥಿಕವಾಗಿ ಪ್ರಗತಿ ಸಾಧಿಸಲಿಕ್ಕೆ ಈ ಏಳಿಗೆಯನ್ನ ಸಹಿಸಿಕೊಳ್ತಕ್ಕಂತ ಬೇರೆ ದೇಶಗಳಿಗೆ ಇಲ್ಲ. ಅದರ ಪರಿಣಾಮ ಇವತ್ತು ನಮ್ಮ ಸುತ್ತಮುತ್ತಗಳನ್ನು ನಾವು ನೋಡ್ತಾ ಇದೀವಿ ಏನಾಗ್ತಾ ಇದೆ ಅಂತೇಳಿ. ಎಲ್ಲೇ ಅಪರಾಧಗಳು ನಡೀಲಿ, ಎಲ್ಲೇ ಹತ್ಯೆಗಳಲ್ಲಿ, ಅದು ಪ್ಯಾಲೆಸ್ತೇನ್ ಇರ್ಬೋದು, ಮತ್ತೊಂದ್ ಕಡೆ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಹತ್ಯೆ ಮಾಡಿದ್ದನ್ನ ಭಾರತ ಎಂದೂ ಅದನ್ನ ಸಮರ್ಥನೆ ಮಾಡ್ಕೊಂಡಿಲ್ಲ. ಹಿಂದೂ ಧರ್ಮ ಎಲ್ಲೂ ಅದನ್ನ ಸಮರ್ಥನೆ ಮಾಡ್ಕೊಂಡಿಲ್ಲ. ಎಲ್ಲೇ ತಪ್ಪಾದ್ರೂ ತಪ್ಪೇ, ಎಲ್ಲಿ ಅಪರಾಧ ಆದ್ರೂ ಅದು ತಪ್ಪೇ. ಮನುಕುಲ ಉಳಿಬೇಕು, ಮನುಕುಲ ಉಳಿಬೇಕು, ಮಾನವೀಯ ಧರ್ಮ ಉಳಿಬೇಕು, ಮಾನವೀಯ ಮೌಲ್ಯಗಳು ಉಳಿಬೇಕು. ಅಂದಾಗ ಮಾತ್ರ ಜಗತ್ತಿನೊಳಗೆ ಶಾಂತಿ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ಏನಾಗಿದೆ ನಾವು ನೋಡ್ತಾ ಇದೀವಿ, ಜಗತ್ತಿನೊಳಗೆ ಬೇರೆ ಬೇರೆ ರಾಷ್ಟ್ರದೊಳಗೆ ಜನಾಂಗೀಯ ದಾಳಿಗಳು, ಯಾವ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಕೂಡ ಜನಾಂಗೀಯ ದಾಳಿಗಳನ್ನ ನೋಡ್ತಾ ಇದೀವಿ. ಗುರಿ ಇಟ್ಟುಕೊಂಡು ಇವತ್ತು ಆಸ್ಟ್ರೇಲಿಯಾ ಇರ್ಬೋದು, ಬೇರೆ ಬೇರೆ ದೇಶದಲ್ಲಿ ಅಲ್ಲಿ ಬಂದಿರತಕ್ಕಂತ ನಮ್ಮ ಅಲ್ಪಸಂಖ್ಯಾತ ಹಿಂದೂ ಸಮಾಜದವರು ಗುರಿಯಾಗಿಟ್ಕೊಂಡು ಹತ್ಯೆ ಮಾಡ್ತಕ್ಕಂಥದ್ದು ಕ್ರೌರ್ಯನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ಭಾರತದೊಳಗೆ ಎಂದೂ ಹಂತದಲ್ಲಿ ನಡೀಲಿಲ್ಲ. ಹಿಂದೂ ಸಮಾಜ ಈ ಒಂದು ಶ್ರೇಷ್ಠತೆ, ಈ ಉದಾತ್ತ ಚಿಂತನೆ ಒಳಗೆ ಬೆಳ್ಕೊಂಡಿರ್ತಕ್ಕಂಥ ಸಂಪ್ರದಾಯ ಒಳಗೆ ನಾವಿದ್ದಂಥವ್ರು. ಅದಕ್ಕೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.